ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಸೂಚನೆ ಇಲ್ಲದೆ ಧರೆಗುರುಳಿದ ಮಳೆ ಹನಿಗಳಿಂದ ಚೆಲ್ಲಾಪಿಲ್ಲಿಯಾದ ಜನರ ದಿನದ ದಿನಚರಿ ಆಶ್ರಯ ಕೇಳಲು ಆಗ ತಾನೇ ಮೊದಲ ಸಿಡಿಲಿಗೆ ಬೆಳೆದು ನಿಂತ ಅಣಬೆಯಂತಿದ್ದ ಬಸ್ ನಿಲ್ದಾಣದ ಒಳಗೆ ನನ್ನನ್ನು ಸೇರಿಸಿ ಜನ ಸೇರತೊಡಗಿದರು. ನನಗೆ ಆಗಲೇ ಗೊತ್ತಾಗಿದ್ದು, ಬಸ್ ನಿಲ್ದಾಣವೆಂಬುದು ಬರೀ ಬಸ್ಸಿಗೆ ಕಾಯುವ ನಿಲ್ದಾಣವಲ್ಲ, ಅದು ಆಪತ್ಕಾಲದ ವಿಶ್ರಾಂತಿ ತಾಣವೂ ಹೌದೆಂದು. ಜನರಿಗೆ ಎಡರು ತೊಡರುಗಳು ಬಂದಾಗ ಅಲ್ಲಿ ಜಾತಿ ಕಾಣುವುದಿಲ್ಲ, ವಯಸ್ಸಿನ ಮಿತಿಯಡ್ಡಿಯಾಗುವುದಿಲ್ಲ, ಲಿಂಗಭೇದದ ತಾರತಮ್ಯವೂ ಇರುವುದಿಲ್ಲ, ಅಪರಿಚಿತರು ಎನ್ನುವ ಭಯವೂ ಇರುವುದಿಲ್ಲ. ಕ್ಷಣಿಕ ಸಮಯದಲ್ಲಿಯೇ ಅಪರಿಚಿತರು ಪರಿಚಿತರಾಗಿ ಹೋಗುತ್ತಾರೆ. ಬಾಲ್ಯಾವಸ್ಥೆಯಿಂದ ಹಿಡಿದು ನಡೆದಾಡುವ ವೃದ್ಧಾಪ್ಯದವರೆಗೂ ವಿಶ್ರಾಂತಿ ತೆಗೆದುಕೊಳ್ಳುವ ತಾಣವು ಈ ನಿಲ್ದಾಣವಾಗಿದೆ. ಒಂದು ಕಡೆ ವಿದ್ಯಾರ್ಜನೆಗೆ ತೆರಳುವ ಮಕ್ಕಳು ಮೊದಲ ಮಳೆಯ ಹನಿಗಳನ್ನು ಕಂಡು ಗರಿಬಿಚ್ಚಿದ ನವಿಲಿನಂತೆ ಅದರ ಆನಂದವನ್ನು ಕಣ್ತುಂಬಿಕೊಳ್ಬೇಕಾದ್ರೆ, ಅವರ ಪಕ್ಕದಲ್ಲಿಯೇ ಅದೆಷ್ಟೋ ಮಳೆಗಳನ್ನು ಕಂಡ ಅಜ್ಜಿ ಈ ಹುಡುಗರ ಯೌವನದ ಖುಷಿಯನ್ನು ನೋಡಿ ತನ್ನ ಯೌವನದ ನೆನಪನ್ನು ನೆನಪಿಸಿ ತನ್ನ ಮುದಿಯಾದ ಸಿಹಿ ತುಟಿಯಲ್ಲಿ ಸಣ್ಣ ಕಿರುನಗೆಯನ್ನೊಂದು ಹರಿಯಬಿಟ್ಟರು. ಆಶ್ರಯ ಬಯಸಿದ ನಮ್ಮೆಲ್ಲರ ವಾಹನಗಳು ನಮ್ಮ ಪೂರ್ವಜರು ಹೇಳಿ ಬಾಕಿ ಉಳಿದ ಅರಕೆಯ ಪುಣ್ಯ ತೀರ್ಥಸ್ಥಾನದಂತೆ ನಮ್ಮ ವಾಹನಗಳು ತೀರ್ಥಸ್ಥಾನ ಮಾಡತೊಡಗಿದವು. ಈ ನಿಲ್ದಾಣದಲ್ಲಿ ನಾನು ಕಂಡ ಮತ್ತೊಂದು ಅಚ್ಚರಿ ಎಂದರೆ, ಕೆಲ ಜನ ಈ ನಿಲ್ದಾಣದಲ್ಲಿ ಸರಿಯಾಗಿ ಕೂರದೆ ಇದರ ದಂಡೆ ಮೇಲೆ ಕೂರುವ ಜಾಗದಲ್ಲಿ ತಮ್ಮ ಚಪ್ಪಲಿ ಇಟ್ಟು ಇತರರಿಗೆ ತೊಂದರೆ ನೀಡುವುದು ಗಮನಿಸಿ, ಬುದ್ಧಿವಂತ ಜನರು ದಂಡೆಯ ಮೇಲೇ ಕಾಂಕ್ರೀಟಿನಿಂದ ಗರಗಸ ರೀತಿ ಮಾಡಿ ಆ ದುರುದ್ದೇಶಕ್ಕೆ ಪೂರ್ಣ ವಿರಾಮವಿಟ್ಟಿದ್ದಾರೆ. ಇದೇ ಕಾರಣಕ್ಕೇನೋ ನಮ್ಮ ಜಿಲ್ಲೆಯನ್ನು ಬುದ್ಧಿವಂತರ ಜಿಲ್ಲೆ ಎನ್ನುವುದು. ನೋಡುತ್ತಿದ್ದಂತೆ ವರುಣರಾಯನ ಆರ್ಭಟ ನಿಧಾನಕ್ಕೆ ನಿಲ್ಲುತ್ತಿದ್ದಂತೆ, ರಾತ್ರಿಯ ತಾರೆಗಳು ಅಗಲಿಗೆ ಕಣ್ಮರೆಯಾದಂತೆ ಒಬ್ಬೊಬ್ಬರೇ ತಮ್ಮ ದಿನದ ಕಾಯಕಕ್ಕೆ ಇಲ್ಲಿಂದ ಕಣ್ಮರೆಯಾಗತೊಡಗಿದರು. ನಾನು ಕೂಡ ನನ್ನ ಮೋಟಾರ್ ಸೈಕಲ್ ಹತ್ತಿ ನನ್ನ ಗೂಡಿನೆಡೆಗೆ ಪಯಣ ಬೆಳೆಸಿದೆ.